ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲಿಗೆ ಕಾಮ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಡೀಪ್ ಬ್ರೀತನ್ನು ತಗೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಮನಸ್ಸಾರೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲ ವಿಷಯಗಳು ಎಲ್ಲರಿಗೂ 100% ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿಯನ್ನು ಮಾತ್ರ ತಗೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ಯೋಚನೆ ಮಾಡಬೇಡಿ. ಸಿಂಪಲ್ಲಾಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ಇವತ್ತಿನ ನಿಮ್ಮಿಬ್ಬರ ನಡುವಿನ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ಕನೆಕ್ಷನ್ ಯಾವ ಸ್ಟೇಜ್ನಲ್ಲಿ ಇದೆ ಅದನ್ನು ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಅನ್ನೆಸೆಸರಿಯಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ಸಂಬಂಧದಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಸೈಡ್ನಿಂದ ತುಂಬ ಮಿಕ್ಸ್ಡ್ ಮತ್ತು ಡೀಪ್ ಎನರ್ಜಿ ಇದೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಸ್ಪೇಸ್ ಕೇಳ್ತಾ ಇದ್ದಾರೆ. ಅದೇ ರೀತಿ ಅವರ ಮೈಂಡ್ನಲ್ಲಿ ನೀವು ಯಾವಾಗಲೂ ಇರ್ತೀರಾ ಅನ್ನುವ ಎನರ್ಜಿ. ನಿಮ್ಮಿಂದ ದೂರ ಇರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಎನರ್ಜಿ. ಕ್ಲಾರಿಟಿ ಬೇಕಾಗಿದೆ ಅನ್ನುವ ಎನರ್ಜಿ. ಮನಸ್ಸಿನ ಒಳಗಡೆ ಒಂದು ಭಯದ ಎನರ್ಜಿ, ಎಲ್ಲಿ ಈ ರಿಲೇಷನ್ಶಿಪ್ಪನ್ನು ಕಳ್ಕೊಳ್ತೀನೋ ಅನ್ನುವ ಎನರ್ಜಿ. ಈ ಎಲ್ಲ ಎನರ್ಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ ಈಗ ಹೊರಗಡೆ ಒಂದು ರೀತಿಯಾಗಿ ಕಾಣ್ತಾ ಇದ್ರು, ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡ್ತಾ ಇದ್ರು. ಮನಸ್ಸಿನ ಒಳಗಡೆ ತುಂಬ ದೊಡ್ಡ ಎಮೋಷ್ನಲ್ ಸ್ಟಾರ್ಮ್ ಫೇಸ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಮರೆತು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಆದರೆ ಅವರ ಮನಸ್ಸೀಗ ತುಂಬ ಕನ್ಫ್ಯೂಸ್ಡ್ ಸ್ಟೇಜ್ನಲ್ಲಿದೆ. ಒಂದು ಕಡೆ ನಿಮಗೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ, ಇನ್ನೊಂದು ಕಡೆ ಕೆಲವು ಪಾಸ್ಟ್ ಇಶ್ಯೂಸ್, ಗಿಲ್ಟ್, ಪ್ರೆಷರ್, ಓವರ್ ಥಿಂಕಿಂಗ್ ಇದೆಲ್ಲ ಅವರನ್ನು ಮೆಂಟಲಿ ಟಯರ್ಡ್ ಮಾಡ್ತಾ ಇದೆ. ಕೆಲವರು ತುಂಬ ನೋವಿನಲ್ಲಿ ಇದ್ದಾಗ ಜಾಸ್ತಿ ಮಾತಾಡೋದಿಲ್ಲ. ಅವರು ಸೈಲೆಂಟ್ ಆಗಿಬಿಡ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆದರೆ ಅದರಿಂದ ಪ್ರೀತಿ ಕಡಿಮೆ ಆಯಿತು ಅಂತ ಅರ್ಥ ಅಲ್ಲ. ಇಲ್ಲಿ ಕೂಡ ಅದೇ ಎನರ್ಜಿ ಇದೆ. ಸ್ಪೇಸ್ ಕೇಳ್ತಾ ಇರುವಂತಹ ಎನರ್ಜಿ. ಅವರ ಮೈಂಡ್ನಲ್ಲಿ ನೀವಿದ್ದೀರಾ, ಬಟ್ ಸ್ಪೇಸ್ ಕೇಳ್ತಾ ಇದ್ದಾರೆ. ವೆಯ್ಟಿಂಗ್ ಎನರ್ಜಿ ಇದೆ. ತುಂಬ ಎಮೋಷ್ನಲ್ ಆಗಿ ಕಾಣ್ತಾ ಇದೆ ಎನರ್ಜಿ. ಮೊದಲಿಗೆ ಸ್ಪೇಸ್ ಎನರ್ಜಿ. ಅದನ್ನು ನೋಡಿ ಕೆಲವರಿಗೆ ತಕ್ಷಣ ಇವರಿಗೆ ಈಗ ನನ್ನ ಮೇಲೆ ಪ್ರೀತಿ ಇಲ್ವಾ, ಅವರು ದೂರ ಹೋಗ್ತಿದ್ದಾರಂತ ಫಿಯರ್ ಇರಬಹುದು. ಆದರೆ ಎನರ್ಜಿ ಪ್ರಕಾರ ಅವರು ನಿಮ್ಮಿಂದ ಪರ್ಮನೆಂಟ್ಲಿ ದೂರ ಹೋಗುವ ಎನರ್ಜಿ ಅಲ್ಲ. ಅವರ ಮನಸ್ಸಿನೊಳಗಡೆ ಈಗ ತುಂಬ ಥಾಟ್ಸ್ ಓಡ್ತಾ ಇದೆ. ಕೆಲವು ಅನ್ರಿಸಾಲ್ವ್ಡ್ ಎಮೋಷನ್ಸ್ ಆಗಿರ್ಬೋದು, ಕೆಲವು ಪಾಸ್ಟ್ ಮೆಮೊರೀಸ್ ಆಗಿರ್ಬೋದು, ಕೆಲವು ಗಿಲ್ಟ್ ಫೀಲಿಂಗ್ಸ್ ಆಗಿರ್ಬೋದು. ಇವೆಲ್ಲ ಮಿಕ್ಸ್ ಆಗಿ ಅವರನ್ನು ಮೆಂಟಲಿ ಹೆವಿ ಮಾಡ್ತಾ ಇದೆ. ಅವರು ಸ್ವಲ್ಪ ಟೈಮ್ ತಗೊಳ್ಬೇಕು ಅನ್ನೋ ಸ್ಟೇಜ್ನಲ್ಲಿ ಇದ್ದಾರೆ. ಅಂದರೆ ಕೆಲವರು ಹರ್ಟ್ ಆದಾಗ ಲೌಡಾಗಿ ರಿಯಾಕ್ಟ್ ಮಾಡ್ತಾರೆ, ಆದರೆ ಕೆಲವರು ಕಂಪ್ಲೀಟ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ನಿಮ್ಮ ಪಾರ್ಟ್ನರೀಗ ಕಂಪ್ಲೀಟ್ಲಿ ಸೈಲೆಂಟ್ ಆಗಿರುವಂತಹ ಸೆಕೆಂಡ್ ಟೈಪ್ ಎನರ್ಜಿಯಲ್ಲಿದ್ದಾರೆ. ಅವರು ಹೊರಗಡೆ ಕಾಮ್ ಅಥವಾ ಕೋಲ್ಡ್ ಆಗಿ ಕಾಣ್ಬೋದು, ಮೆಸೇಜ್ ಲೇಟ್ ಮಾಡ್ಬೋದು, ಸ್ವಲ್ಪ ಡಿಸ್ಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆದರೆ ಮನಸ್ಸಿನ ಒಳಗಡೆ ಅವರು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕಡಿಮೆ ಮಾಡ್ಕೊಂಡಿಲ್ಲ. ಅವರು ಎಷ್ಟೇ ದೂರ ಇರೋದಕ್ಕೆ ಟ್ರೈ ಮಾಡ್ತಾರೋ ಅಷ್ಟು ಹೆಚ್ಚು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿಯಲ್ಲಿ ನಿಮ್ಮ ಬಗ್ಗೆ ಇರುವ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮೆಮೊರೀಸ್ ಆಗಿರ್ಬೋದು, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಮಾತುಗಳು ಕೂಡ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರಿಗೀಗ ಈ ರಿಲೇಷನ್ಶಿಪ್ ಸಾಮಾನ್ಯ ಕನೆಕ್ಷನ್ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮನ್ನು ಕಳ್ಕೊಳ್ಬಾರ್ದು, ಈ ರಿಲೇಷನ್ಶಿಪ್ಗಾಗಿ ವೆಯ್ಟ್ ಮಾಡೋದು ಕೂಡ ವರ್ತ್ ಇಟ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಹೃದಯದಲ್ಲಿ ಈಗ ನಿಮ್ಮ ವ್ಯಾಲ್ಯೂ ತುಂಬ ಡೀಪಾಗಿ ಅರ್ಥ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ಅಟ್ರ್ಯಾಕ್ಷನ್ ಕೇವಲ ಫಿಸಿಕಲ್ ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಒಬ್ಬರ ಎನರ್ಜಿ ಇನ್ನೊಬ್ಬರನ್ನು ನ್ಯಾಚುರಲ್ ಆಗಿ ಪುಲ್ ಮಾಡುವಂತಹ ಕನೆಕ್ಷನ್ ಇದು. ಕೆಲವೊಮ್ಮೆ ಅವರು ಬ್ಯುಸಿ ಇದ್ದರೂ ಕೂಡ, ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ
ಸಡನ್ನಾಗಿ ನಿಮ್ಮ ನೆನಪು ಬರ್ತಾ ಇದೆ. ಯಾಕೆ ಅಂದರೆ ಈ ಕನೆಕ್ಷನ್ ಇನ್ನೂ ಎಮೋಷ್ನಲಿ ತುಂಬ ಡೀಪ್ ಆಗಿದೆ. ಅವರು ಪಾಸ್ಟ್ನಲ್ಲಿ ನಡೆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವು ಒರಟಾಗಿ ನಡೆದಿರುವಂತಹ ಮಾತುಗಳು, ನೀವು ಮಾತುಗಳು ಹೇಳಿರ್ಬೋದು, ಬಿಹೇವ್ ಮಾಡಿರ್ಬೋದು, ಅಥವಾ ಅವರು ತುಂಬ ಒರಟಾಗಿ ಮಾತಾಡಿರ್ಬೋದು, ಅವರು ಮಾಡಿದ ಮಿಸ್ಟೇಕ್ಸ್, ಇವೆಲ್ಲ ಈಗ ಅವರ ನಮ್ಮ ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಆ ದಿನ ನಾನು ಆ ರೀತಿ ರಿಯಾಕ್ಟ್ ಮಾಡಬಾರ್ದಿತ್ತು, ಹರ್ಟ್ ಮಾಡಬಾರ್ದಿತ್ತು ಅಂತ ತುಂಬ ಸಲ ಯೋಚನೆ ಮಾಡ್ತಾ ಇದ್ದಾರೆ. ಈ ಗಿಲ್ಟ್ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಬಟ್ ಮನಸ್ಸಿನ ಒಳಗಡೆ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಅವರೀಗ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗಬೇಕು ಅಂತ ಅಲ್ಲ, ಸ್ವಲ್ಪ ಎಮೋಷ್ನಲಿ ಹೀಲ್ ಆಗಬೇಕು, ಸ್ವಲ್ಪ ಕ್ಲಾರಿಟಿ ಬೇಕು, ಸ್ವಲ್ಪ ಪೀಸ್ ಬೇಕು, ಅದೇ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ಈಗ ಸೀರಿಯಸ್ನೆಸ್ ಬಂದಿದೆ. ಮೊದಲು ಇಗ್ನೋರ್ ಮಾಡಿದ ಫೀಲಿಂಗ್ಸ್, ಲೈಟಾಗಿ ತಗೊಂಡ ಎಮೋಷನ್ಸ್ ಈಗ ಸ್ಲೋಲಿ ಅವರಿಗೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಈ ಕನೆಕ್ಷನ್ ಆಗಲಿ, ಈ ರಿಲೇಷನ್ಶಿಪ್ ಆಗಲಿ ಇನ್ನೂ ಕಂಪ್ಲೀಟ್ಲಿ ಮುಗ್ದಿಲ್ಲ ಅನ್ನೋ ಸ್ಟ್ರಾಂಗ್ ರಿಯಲೈಸೇಷನ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಗಿವ್ ಅಪ್ ಮಾಡಬಾರ್ದು ಅನ್ನುವಂತಹ ಎನರ್ಜಿ, ಮಿಸ್ಸಿಂಗ್ ಎನರ್ಜಿ, ಅದೇ ರೀತಿ ಸೀಕ್ರೆಟಾಗಿ ಅಡ್ಮೈರ್ ಆಗ್ತಾ ಇರುವಂತಹ ಎನರ್ಜಿ, ಎಮೋಷ್ನಲ್ ಮತ್ತು ಹಾರ್ಟ್ ಟಚಿಂಗ್ ಎನರ್ಜಿ. ಮೊದಲಿಗೆ ಇವರು ಅಂದ್ಕೊಳ್ತಾ ಇದ್ದಾರೆ ಗಿವ್ ಅಪ್ ಮಾಡಬಾರ್ದು, ನೀವು ಕೂಡ ಗಿವ್ ಅಪ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಮನಸ್ಸಿನ ಒಳಗಡೆಯಿಂದ ದೊಡ್ಡ ಫಿಯರ್ ನಡೀತಾ ಇದೆ. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಾರ್ಮಲ್ ಆಗಿ ಇರುವ ಹಾಗೆ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಭಯ ಪಟ್ಕೊಳ್ತಾ ಇದ್ದಾರೆ. ನಾನು ಮಾಡಿದ ತಪ್ಪುಗಳಿಂದ ಇವರು ನನ್ನಿಂದ ದೂರ ಹೋಗ್ಬಿಟ್ರಾ, ನನ್ನ ಸೈಲೆನ್ಸ್ ಅವರಿಗೆ ನೋವಾಯ್ತಾ, ನನ್ನ ಬಿಹೇವಿಯರ್ಗೆ ಕಾರಣ ಅವ್ರು ನನ್ನನ್ನು ಬಿಡ್ತಾರಾ ಅಂತ ತುಂಬ ಪ್ರಶ್ನೆಗಳು ಅವರ ಮೈಂಡ್ನಲ್ಲಿ ಓಡ್ತಿದೆ. ಕೆಲವೊಮ್ಮೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಫೀಲ್ ಮಾಡ್ತಾರೆ, ಆದರೆ ಈಗೋ ಅದೇ ರೀತಿ ಅವರ ಹಿಂಜರಿಕೆ ಅಥವಾ ಫಿಯರ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಹೊರಗಡೆ ಅವರು ಕೂಲಾಗಿ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಅಫೆಕ್ಟ್ ಮಾಡ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಪ್ರೆಸೆನ್ಸನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು, ನಿಮ್ಮ ಅಟೆನ್ಷನ್ ಆಗಿರ್ಬೋದು, ನಿಮ್ಮ ಕೇರ್ ಆಗಿರ್ಬೋದು, ನಿಮ್ಮ ಜೊತೆ ಇದ್ದ ಕಂಫರ್ಟ್ ಝೋನ್ ಆಗಿರ್ಬೋದು, ಇವೆಲ್ಲ ಅವರಿಗೆ ತುಂಬ ನೆನಪಾಗ್ತಾ ಇದೆ. ಕೆಲವೊಮ್ಮೆ ಜನರಿಗೆ ಯಾರದಾದ್ರೂ ವ್ಯಾಲ್ಯೂ ಲೇಟಾಗಿ ಅರ್ಥ ಆಗುತ್ತೆ. ಇಲ್ಲಿಯೂ ಅದೇ ಎನರ್ಜಿ ಇದೆ. ಮೊದಲು ಅವರು ನಿಮ್ಮ ಫೀಲಿಂಗ್ಸನ್ನು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಲಿಲ್ಲ, ಆ ರೀತಿ ಇರ್ಬೋದು. ಆದರೆ ಈಗ ನಿಮ್ಮ ಇಂಪಾರ್ಟೆನ್ಸ್ ಏನಿದೆ ಅವರನ್ನು ಎಮೋಷ್ನಲಿ ಹಿಟ್ ಮಾಡ್ತಾ ಇದೆ. ಅವರು ಓಪನ್ಲಿ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ, ಆದರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುವಂಥ ಎನರ್ಜಿ, ನಿಮ್ಮ ಮೂಡ್, ನಿಮ್ಮ ಬಿಹೇವಿಯರ್, ನೀವು ಹ್ಯಾಪಿಯಾಗಿದ್ದೀರಾ ಇಲ್ವಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಗಮನಿಸೋದು, ಈ ರೀತಿಯ ಎನರ್ಜಿ. ನೀವು ಈಗ ಅವರ ಫೀಲಿಂಗ್ಸ್ ಕೇವಲ ಸರ್ಫೇಸ್ ಲೆವೆಲ್ ಮಾತ್ರ ಅಲ್ಲ, ಅವರ ಮನಸ್ಸಿನ ಒಳಗಡೆ, ಅವರ ಹೃದಯದೊಳಗಡೆ ಅಟ್ಯಾಚ್ಮೆಂಟ್ ಇನ್ನೂ ತುಂಬ ಡೀಪ್ ಇದೆ. ಕೆಲವರು ಪ್ರೀತಿಯನ್ನು ಲೌಡಾಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದರೆ ಬೇಕು ಅಂತಲೇ ತುಂಬ ಸ್ಟ್ರಾಂಗ್ಲಿ ಫೀಲ್ ಮಾಡ್ತಾರೆ. ಸೊ ಅದೇ ಎಮೋಷ್ನಲ್ ಎನರ್ಜಿ. ಮತ್ತು ನಿಮ್ಮಿಬ್ಬರ ನಡುವೆ ಇರುವ ಅಟ್ರ್ಯಾಕ್ಷನ್ ಕೂಡ ತುಂಬ ಡೀಪ್ ಆಗಿರುವ ಎನರ್ಜಿ. ಇದು ಕೇವಲ ಫಿಸಿಕಲ್ ಅಟ್ರ್ಯಾಕ್ಷನ್ ಅಲ್ಲ, ಒಬ್ಬರ ಎನರ್ಜಿ ಇನ್ನೊಬ್ಬರನ್ನು ಎಮೋಷ್ನಲಿ ಹೇಳ್ಕೊಳ್ತಾ ಇದೆ. ಅವರು ಬ್ಯುಸಿ ಇರಬಹುದು, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿರ್ಬೋದು, ಯಾವುದಾದ್ರೂ ಒಂದು ಮೆಮೊರಿ ಮತ್ತೆ ಮತ್ತೆ ನಿಮ್ಮ ಹತ್ರ ತಿರುಗಿಸ್ತಾ ಇದೆ. ಅವ್ರು ಎಷ್ಟೇ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮನ್ನು ಕಂಪ್ಲೀಟ್ಲಿ ಮರೆಯೋದಕ್ಕೆ ಆಗಿಲ್ಲ. ರಿಯಲೈಸೇಷನ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಈಗ ಒಂದು ವಿಷಯವನ್ನು ತುಂಬ ಡೀಪಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಪಾಸ್ಟ್ನಲ್ಲಿ ಅವರು ನಿಮ್ಮ ಪ್ರೀತಿಯನ್ನು ನಾರ್ಮಲ್ ಆಗಿ ತಗೊಂಡಿರ್ಬೋದು, ನಿಮ್ಮ ಪ್ರೆಸೆನ್ಸ್ಗೆ ಅಷ್ಟು ವ್ಯಾಲ್ಯೂ ಕೊಡದೇ ಇರಬಹುದು. ಕೆಲವೊಮ್ಮೆ ನಮ್ಮ ಬಳಿ ಇರುವವರ ಬೆಲೆ ನಮಗೆ ತಡವಾಗಿ ಅರ್ಥ ಆಗುತ್ತಲ್ವಾ, ಅದೇ ರೀತಿಯ ಎನರ್ಜಿ. ನಮ್ಮ ಬಳಿ ಅವರು ಇದ್ದಾಗ ನಮಗೆ ಅವರ ಮೇಲೆ ಅಷ್ಟೊಂದು ಫೀಲ್ ಆಗೋದಿಲ್ಲ, ಯಾವತ್ತೂ ನಮ್ಮ ಜೊತೆನೇ ಇರ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ. ಬಟ್ ದೂರ ಆದಮೇಲೆ ಆ ಆ್ಯಬ್ಸೆನ್ಸನ್ನು ನಾವು ಫೀಲ್ ಮಾಡ್ತೀವಿ. ಸೊ ಅವರು ಈಗ ನಿಮ್ಮ ಆ್ಯಬ್ಸೆನ್ಸ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಫೇಸ್ ಮೇಲೆ ಸ್ಮೈಲ್ ಬರ್ತಾ ಇರುತ್ತೆ. ನಿಮ್ಮ ಮೆಮೊರೀಸ್ ಅವರನ್ನು ಎಮೋಷ್ನಲಿ ಟಚ್ ಮಾಡ್ತಾ ಇದೆ. ಕೆಲವೊಂದು ಸಲ ರ್ಯಾಂಡಮ್ ಆಗಿ ನಿಮ್ಮ ಮಾತು ನೆನಪಾಗ್ಬೋದು. ಕೆಲವು ಸಾಂಗ್ಸ್ ಆಗಿರ್ಬೋದು, ಕೆಲವು ಪ್ಲೇಸಸ್ ನೋಡಿದಾಗ, ಕೆಲವು ಮೂಮೆಂಟ್ಸ್ ಅವರ ಮೈಂಡನ್ನು ಡೈರೆಕ್ಟಾಗಿ ನಿಮ್ಮ ಕಡೆಗೆ ತಗೊಂಡು ಹೋಗ್ತಾ ಇದೆ. ಅವರು 24/7 ನಿಮ್ಮ ಬಗ್ಗೆ ಥಿಂಕ್ ಮಾಡದೇ ಇರ್ಬೋದು, ಬಟ್ ತಕ್ಷಣ ನಿಮ್ಮ ನೆನಪಾಗ್ತಾ ಇದೆ ಅವರಿಗೆ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ, ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಿದಾಗ, ಅಥವಾ ನಿಮ್ಮ ಮೆಮೊರೀಸ್ ತಕ್ಷಣ ಅವ್ರಿಗೆ ನೆನಪಾಗ್ತಾ ಇದೆ. ಒಂದು ಸ್ಥಳ ನೋಡಿದಾಗ, ಒಂದು ಸಾಂಗ್ ಕೇಳಿದಾಗ. ಅವರು ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಥಾಟ್ಸ್ನಿಂದ ಕಂಪ್ಲೀಟ್ಲಿ ಫ್ರೀ ಆಗಿಲ್ಲ. ಸೊ ರಿಲೇಷನ್ಶಿಪ್ಪಲ್ಲಿ ತಕ್ಷಣ ಎಲ್ಲ ಸರಿಯಾಗುತ್ತೆ ಅನ್ನೋದರ ಬದಲು
ರಿಲೇಷನ್ಶಿಪ್ ಇನ್ನೂ ಹೀಲ್ ಆಗಬೇಕಾದ ಕೆಲವು ಇಶ್ಯೂಸ್ ಇದೆ. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಪ್ರಾಪರ್ ಕಮ್ಯುನಿಕೇಷನ್ ಇಲ್ಲದೆ ಇರಬಹುದು, ನಿಮ್ಮಿಬ್ಬರ ನಡುವೆ ಮಾತುಕತೆ ಸರಿಯಾಗಿ ನಡೀತಾ ಇಲ್ಲ, ಅಥವಾ ಓಲ್ಡ್ ಪೇನ್ ಇದೆ, ಪಾಸ್ಟಲ್ಲಿ ಏನೇ ತಪ್ಪಾಗಿರ್ಬೋದು, ರಿಪೀಟೆಡ್ ಬಿಹೇವಿಯರ್ ಪ್ಯಾಟರ್ನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇವುಗಳು ಇಗ್ನೋರ್ ಮಾಡಬಾರ್ದು ಅನ್ನೋ ಎನರ್ಜಿ. ಯಾಕೆಂದರೆ ಕೇವಲ ಲವ್ ಇದ್ದರೆ ಸಾಕಾಗಲ್ಲ, ರಿಲೇಷನ್ಶಿಪ್ ಹೆಲ್ತಿ ಆಗಿರೋಕ್ಕೆ ಕ್ಲಾರಿಟಿ ಮತ್ತು ಮೆಚ್ಯೂರಿಟಿ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡೋದು ಬೇಡ, ಅದೇ ಟೈಮ್ನಲ್ಲಿ ಓವರ್ ಥಿಂಕಿಂಗ್ ಕೂಡ ಮಾಡಿ ರಿಲೇಷನ್ಶಿಪ್ನ ಡೆಸ್ಟ್ರಾಯ್ ಮಾಡ್ಕೊಳ್ಳೋದು ಕೂಡ ಬೇಡ. ಅವರ ಯಾವ ಬಿಹೇವಿಯರ್ ರಿಪೀಟ್ ಆಗ್ತಾ ಇದೆ, ಯಾವ ವಿಷಯ ನಿಮಗೆ ಹರ್ಟ್ ಆಗ್ತಾ ಇದೆ, ಅದನ್ನು ಕಾಮ್ಲಿ ನೀವು ಅಬ್ಸರ್ವ್ ಮಾಡಿ. ಈ ಕನೆಕ್ಷನ್ನಲ್ಲಿ ಫೀಲಿಂಗ್ಸ್ ಜೆನ್ಯೂನ್ ಆಗಿ ಕಾಣ್ತಾ ಇದ್ರೂ ಕೂಡ ಹೀಲಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಬೇಕಿದೆ, ಆ ಎನರ್ಜಿ ಇದೆ. ಸೊ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ತಗೊಳ್ತಾ ಇದ್ದಾರಾ, ಕೇವಲ ಮಾತಿನಿಂದ ಹೇಳ್ತಾ ಇದ್ದಾರಾ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಸೋಲ್ಮೇಟ್ ಎನರ್ಜಿ ಇದೆ, ನ್ಯೂ ಬಿಗಿನಿಂಗ್ ಎನರ್ಜಿ, ಸಾಫ್ಟ್ ಆಗ್ತಾ ಇರುವಂತಹ ಎನರ್ಜಿ, ಸಾಫ್ಟ್ ಎಮೋಷ್ನಲ್ ಮತ್ತು ಹಾರ್ಟ್ ಮೆಲ್ಟಿಂಗ್ ಎನರ್ಜಿ. ಮೊದಲಿಗೆ ಸೋಲ್ಮೇಟ್ ಅನ್ನುವಂತಹ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನನ್ನು ಒಂದು ಆರ್ಡಿನರಿ ರಿಲೇಷನ್ಶಿಪ್ ಅಂತ ಅವರು ಫೀಲ್ ಮಾಡ್ತಾ ಇಲ್ಲ. ಅವರಿಗೆ ಮನಸ್ಸಿನ ಒಳಗಡೆ ಒಂದು ಡೀಪ್ ರಿಯಲೈಸೇಷನ್ ಬಂದಿದೆ. ಇವರು ನನ್ನ ಲೈಫ್ನಲ್ಲಿ ಸ್ಪೆಷಲ್, ಈ ಬಾಂಡ್ ಬೇರೆ ರೀತಿಯದು, ಇವರನ್ನು ಕಳ್ಕೊಂಡ್ರೆ ನನ್ನ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಆಗಿಬಿಡುತ್ತೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಅವರು ಸ್ಪೇಸ್ ಬೇಕು ಅಂತ ದೂರ ಹೋಗಿರ್ಬೋದು, ಸ್ವಲ್ಪ ಸೈಲೆಂಟ್ ಆಗಿರ್ಬೋದು, ಅವರ ಎಮೋಷನ್ಸನ್ನು ಸಪ್ರೆಸ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಅದೇ ಸೈಲೆನ್ಸ್ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಹರ್ಟ್ ಮಾಡ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಈಗ ಅವರಿಗೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇದೆ. ಕೆಲವೊಮ್ಮೆ ನಾವು ಯಾರನ್ನಾದರೂ ಇಗ್ನೋರ್ ಮಾಡ್ತಾ ಇರ್ತೀವಿ, ಆದರೆ ಅವರು ದೂರ ಹೋದಾಗ ಮಾತ್ರ ಅವರ ಇಂಪಾರ್ಟೆನ್ಸ್ ಫುಲ್ಲಾಗಿ ಅರ್ಥ ಆಗುತ್ತೆ ಅಲ್ವಾ. ಸೊ ಅದೇ ಎನರ್ಜಿ ಇದೆ. ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅವರು ಮೈಂಡ್ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ, ಅಥವಾ ಬ್ಯುಸಿ ಆಗಿರೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮನಸ್ಸಿನ ಒಳಗಡೆ ಮತ್ತೆ ನಿಮ್ಮ ಹತ್ರನೇ ಎಮೋಷ್ನಲಿ ಪುಲ್ ಆಗ್ತಾ ಇದ್ದಾರೆ, ಸಾಫ್ಟ್ ಆಗ್ತಾ ಇದ್ದಾರೆ. ಅವರ ಈಗೋ ಈಗ ಸ್ಲೋಲಿ ಮೆಲ್ಟ್ ಆಗ್ತಾ ಇದೆ. ಮೊದಲು ಅವರು ತುಂಬ ಈಗೋ ವರ್ತನೆ ತೋರಿಸ್ತಾ ಇರ್ಬೋದು, ಅಥವಾ ನಾನು ಫಸ್ಟ್ ಮಾತಾಡಲ್ಲ ಅನ್ನೋ ಆ್ಯಟಿಟ್ಯೂಡ್ ಇರ್ಬೋದು. ಆದರೆ ಈಗ ಆ ಹಾರ್ಡ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಹಾರ್ಟ್ ಸಾಫ್ಟ್ ಆಗ್ತಾ ಇದೆ. ಅವರೀಗ ರಿಲೇಷನ್ಶಿಪ್ಪನ್ನು ಫೈಟ್, ಈಗೋ ಅಥವಾ ಪ್ರೆಷರ್ ಮೂಲಕ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರು ಕಾಮ್ ಕನೆಕ್ಷನ್ ಬಯಸ್ತಾ ಇದ್ದಾರೆ. ಫ್ರೆಂಡ್ಶಿಪ್, ಅಂಡರ್ಸ್ಟ್ಯಾಂಡಿಂಗ್, ಕೇರ್, ಪೀಸ್ಫುಲ್ ಕಮ್ಯುನಿಕೇಷನ್ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಸ್ಲೋಲಿ ರಿಲೇಷನ್ಶಿಪ್ ರೀಬಿಲ್ಡ್ ಮಾಡಬೇಕು ಅನ್ನೋ ಎನರ್ಜಿ, ನ್ಯೂ ಬಿಗಿನಿಂಗ್ ಅನ್ನೋ ಎನರ್ಜಿ. ಅವರು ಪಾಸ್ಟಲ್ಲಿ ಏನೇ ಕಹಿ ಮೆಮೊರೀಸ್, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಓಲ್ಡ್ ಪೇನ್ ಇವೆಲ್ಲವನ್ನು ಹಿಡ್ಕೊಂಡೇ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅದರ ಬದಲು ಮತ್ತೆ ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು, ಈ ಸಲ ರಿಲೇಷನ್ಶಿಪ್ಪನ್ನು ಬೆಟರಾಗಿ ಹ್ಯಾಂಡಲ್ ಮಾಡಬಹುದಾ ಅಂತ ಅವರ ಮನಸ್ಸಿನೊಳಗಡೆ ಫೀಲ್ ಇದೆ. ಇದು ಸಡನ್ ಡ್ರಾಮ್ಯಾಟಿಕ್ ಕಮ್ಬ್ಯಾಕ್ ಎನರ್ಜಿ ಅಲ್ಲ, ಆದರೆ ಸ್ಲೋಲಿ ಎಮೋಷ್ನಲಿ ರೀಕನೆಕ್ಟ್ ಆಗಬೇಕು ಅನ್ನೋ ಇಂಟೆನ್ಷನ್ ಇರುವ ಎನರ್ಜಿಯ ರೀತಿ ಕಾಣ್ತಾ ಇದೆ. ಕ್ಲಾರಿಟಿ ಬೇಕು ಅನ್ನುವಂತಹ ಎನರ್ಜಿ, ರಿಟರ್ನ್ ಎನರ್ಜಿ ಇದೆ. ಗಿಲ್ಟ್ ಮತ್ತು ಲವ್ ಎರಡೂ ಮಿಕ್ಸ್ ಆಗಿರುವಂತಹ ಎನರ್ಜಿ. ಗಿಲ್ಟ್ ತುಂಬ ಹೆವಿಯಾಗಿದೆ ಇವ್ರಿಗೆ, ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಮಾಡಿದ ಯಾವುದಾದರೂ ಒಂದು ರೂಡ್ ಆಗಿರುವಂತಹ ಬಿಹೇವಿಯರ್ ಆಗಿರಬಹುದು, ಕೆಲವು ಮಾತುಗಳಾಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಸೈಲೆನ್ಸ್ ಆಗಿರಬಹುದು, ಇವೆಲ್ಲವೂ ಈಗ ಅವರನ್ನು ಮನಸ್ಸಿನ ಒಳಗಡೆಯಿಂದ ಕಾಡ್ತಾ ಇದೆ. ಅವರು ಹೊರಗಡೆ ಯಾವುದೇ ರೀತಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಸಲ ಪಾಸ್ಟನ್ನು ನೆನಪಿಸ್ಕೊಂಡು ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಾನು ಆ ರೀತಿ ಮಾಡಬಾರ್ದಿತ್ತು, ಅವರಿಗೆ ಅಷ್ಟು ಹರ್ಟ್ ಆಗಿರಬೇಕು ಅಂತ ಯೋಚನೆ ರಿಪೀಟೆಡ್ಲಿ ಬರ್ತಾ ಇದೆ. ಈ ಗಿಲ್ಟ್ ಕಾರಣಕ್ಕೆ ಕೆಲವೊಮ್ಮೆ ಅವರು ನಿಮ್ಮ ಮುಂದೆ ಬರೋದಕ್ಕೆ ಕೂಡ ಹಿಂಜರಿತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೊಂದು ಫಿಯರ್ ಇದೆ, ನಾನು ಈಗ ಮಾತಾಡಿದ್ರೆ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಅವ್ರಿಗೆ ಇನ್ನೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಅವರು ಈಗಾಗಲೇ ಮೂವ್ ಆನ್ ಆಗಿದ್ದಾರಾ ಅಂತ ಮನಸ್ಸಿನ ಒಳಗಡೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಸೊ ಟೆಂಪ್ರವರಿ ಅಟ್ರಾಕ್ಷನ್ ಎನರ್ಜಿ ಅಲ್ಲ, ಮೊದಲು ಅಟ್ರಾಕ್ಷನ್ ಅಥವಾ ಅಟ್ಯಾಚ್ಮೆಂಟ್ ಇದ್ದಿರಬಹುದು, ಆದರೆ ಈಗ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ನೆಸ್ ಹೆಚ್ಚಾಗಿದೆ. ಅವರು ಈ ಕನೆಕ್ಷನನ್ನು ತುಂಬ ಕ್ಯಾಶುವಲ್ ಆಗಿ ನೋಡ್ತಾ ಇಲ್ಲ, ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಡೀಪರಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಡೀಪರಾಗಿ ಚೇಂಜ್ ಆಗ್ತಾ ಇದೆ. ನಿಮ್ಮ ಹ್ಯಾಪಿನೆಸ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಪ್ಲೇಸ್ ಅವರ ಲೈಫ್ನಲ್ಲಿ ಇವೆಲ್ಲವೂ ಅವರಿಗೆ ಎಮೋಷ್ನಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ರಿಟರ್ನ್ ಎನರ್ಜಿ ಅಂದರೆ ಅವರು ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ.
ಒಂದು ಪಾಯಿಂಟ್ನಲ್ಲಿ ಅಥವಾ ಒಂದು ಟೈಮ್ನಲ್ಲಿ ರೀಕನೆಕ್ಟ್ ಆಗಬೇಕು ಅನ್ನೋ ಫೀಲಿಂಗ್ ಇದೆ. ಆದರೆ ಅದಕ್ಕಿಂತಲೂ ಮೊದಲು ಅವರಿಗೆ ಕ್ಲಾರಿಟಿ ಬೇಕಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಅವರಿಗೆ ಜಾಗ ಇದೆಯಾ? ನೀವು ಇನ್ನೂ ಈ ರಿಲೇಷನ್ಶಿಪ್ಪನ್ನು ಸೇವ್ ಮಾಡಬೇಕು ಅಂತ ಫೀಲ್ ಮಾಡ್ತೀರಾ, ಅಥವಾ ಎಲ್ಲ ಮುಗ್ದೋಯ್ತಾ ಅನ್ನೋದು ಅವರನ್ನೇ ಅವರು ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಮೈಂಡ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವ ಪ್ರಶ್ನೆಗಳು ಓಡ್ತಾ ಇದೆ. ಅದಕ್ಕೆ ಉತ್ತರ ಹುಡುಕುವ, ಕ್ಲಾರಿಟಿ ಕಂಡುಕೊಳ್ಳುವ ಹಂತದಲ್ಲಿದ್ದಾರೆ. ಅವರೀಗ ಆ ಫೀಲಿಂಗನ್ನು ಮುಂದೆ ಇಟ್ಕೊಂಡು ಹೋಗುವ ಸ್ಟೇಜ್ನಲ್ಲಿ ಇಲ್ಲ. ಫುಲ್ಲಿ ಕನೆಕ್ಟ್ ಆಗಬೇಕು ಅಥವಾ ಕಂಪ್ಲೀಟ್ಲಿ ದೂರ ಹೋಗಬೇಕು, ಯಾವುದಾದ್ರೂ ಒಂದು ಆಗಬೇಕು ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಿಂಜರಿತಾ ಇರುವಂತಹ ಎನರ್ಜಿ, ಪ್ರೆಷರ್ ಎನರ್ಜಿ, ಕಾರ್ಮಿಕ್ ಲೆಸನ್ ಎನರ್ಜಿ. ಅವರು ತುಂಬ ಡೀಪ್ ಎಮೋಷ್ನಲ್ ಆಗಿದ್ದಾರೆ. ಮೊದಲಿಗೆ ಹಿಂಜರಿತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಮನಸ್ಸಿನ ಒಳಗಡೆ ಈಗಲೂ ಒಂದು ಹೆಸಿಟೇಷನ್ ಅನ್ನೋದು ನಡೀತಾ ಇದೆ. ಅವರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಂತ ಇಲ್ಲ, ಆ್ಯಕ್ಚುಲಿ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಡೀಪ್ ಆಗಿದೆ. ಆದರೆ ಆ ಫೀಲಿಂಗ್ಸನ್ನು ಓಪನ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರು ಮೆಂಟಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರೊಳಗೆ ಗಿಲ್ಟ್ ಕೂಡ ಕಾಡ್ತಾ ಇದೆ, ಫಿಯರ್ ಕೂಡ ಇದೆ. ನಾನು ಈಗ ಹೋಗಿ ಮಾತಾಡಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ನನ್ನನ್ನು ಹರ್ಟ್ ಮಾಡ್ತಾರಾ, ಈ ರೀತಿಯ ಹಲವಾರು ಥಾಟ್ಸ್ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ಕೆಲವೊಂದು ಸಲ ಅವರು ಡೌನ್ ಆಗ್ತಾ ಇದ್ದಾರೆ, ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಎಮೋಷ್ನಲ್ ಸಪೋರ್ಟ್ ಆಗಿತ್ತು, ಕಂಫರ್ಟ್ ಆಗಿತ್ತು, ಪೀಸ್ ಆಗಿತ್ತು. ಸೊ ಈಗ ನೀವು ದೂರ ಇದ್ದೀರಾ ಅಂದರೆ ಅವರು ಎಮೋಷ್ನಲಿ ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗ್ ಕ್ಯಾರಿ ಮಾಡ್ತಾ ಇದ್ದಾರೆ. ಹೊರಗಡೆ ಅವರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಬ್ಯುಸಿ ಇರಬಹುದು, ಜನರ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ನಾರ್ಮಲ್ ಆಗಿ ಕಾಣಿಸ್ಕೊಳ್ಬೋದು. ಆದರೆ ಮನಸ್ಸಿನ ಒಳಗಡೆ ಒಂದು ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಮೊದಲು ಅವರು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರು, ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾಯಿದ್ರು. ಆದರೆ ಈಗ ಸ್ಲೋಲಿ ಆ್ಯಕ್ಷನ್ ಸೈಡ್ಗೆ ಮೂವ್ ಆಗ್ತಾ ಇದ್ದಾರೆ. ಅವರೀಗ ಕೇವಲ ಯೋಚನೆ ಮಾಡ್ತಾ ಕೂತ್ಕೊಳ್ಳುವಂತಹ ಸ್ಟೇಜ್ನಲ್ಲಿ ಇಲ್ಲ. ನಿಮ್ಮ ಹತ್ರ ಮತ್ತೆ ಕನೆಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ಸ್ ರೀಸ್ಟಾರ್ಟ್ ಮಾಡಬೇಕು, ಅಥವಾ ಇಂಡೈರೆಕ್ಟ್ಲಿ ರೀಕನೆಕ್ಟ್ ಆಗಬೇಕು ಅಂತ ಸ್ಟ್ರಾಂಗ್ ಎಮೋಷ್ನಲ್ ಎನರ್ಜಿಯನ್ನು ಇಟ್ಕೊಂಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಎನರ್ಜಿ, ಕಾರ್ಮಿಕ್ ಲೆಸನ್ ಅನ್ನೋ ಎನರ್ಜಿ ಕೂಡ ತುಂಬ ಡೀಪ್ ಆಗಿದೆ. ಈ ರಿಲೇಷನ್ಶಿಪ್ ಸಾಮಾನ್ಯ ಅಟ್ರಾಕ್ಷನ್ ಅಥವಾ ಒಂದು ಶಾರ್ಟ್ ಟರ್ಮ್ ಕನೆಕ್ಷನ್ ಅಲ್ಲ. ಈ ಬಾಂಡ್ ಇಬ್ಬರ ಲೈಫ್ನಲ್ಲೂ ಒಂದು ಲೆಸನ್ ಥರ ಬಂದಿದೆ. ಈ ರಿಲೇಷನ್ಶಿಪ್ನಲ್ಲಿರುವ ಪೇಯ್ನ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ವೆಯ್ಟಿಂಗ್ ಆಗಿರ್ಬೋದು, ಇವೆಲ್ಲ ನಿಮ್ಮಿಬ್ಬರನ್ನ ಎಮೋಷ್ನಲಿ ಮೆಚ್ಯೂರ್ ಮಾಡ್ತಾ ಇದೆ. ಮೊದಲು ನೀವು ಪೇಯ್ನ್ ತಿಂದಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ಈಗ ನೀವು ಕೂಡ ಡಿಸ್ಟೆನ್ಸ್ ಇರೋದ್ರಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ, ಗ್ಯಾಪ್ ಇರೋದ್ರಿಂದ ನೀವು ಹರ್ಟ್ ಆಗ್ತಾ ಇದ್ದೀರಾ, ಅವರು ಕೂಡ ಹರ್ಟ್ ಆಗ್ತಾ ಇದ್ದಾರೆ. ಸೊ ಈ ಕನೆಕ್ಷನ್ ಇಬ್ಬರನ್ನು ಒಳಗಿನಿಂದ ಬದಲಾಯಿಸಿದೆ ಅನ್ನುವ ಎನರ್ಜಿ ಇದೆ. ತುಂಬ ಪ್ರೆಷರ್ ಇರುವಂತಹ ಎನರ್ಜಿ, ರೆಸ್ಪಾನ್ಸಿಬಿಲಿಟೀಸ್ ಎನರ್ಜಿ, ಫ್ಯಾಮಿಲಿ, ಕೆರಿಯರ್ ಸ್ಟ್ರೆಸ್ ಎನರ್ಜಿ. ಮೆಂಟಲಿ ತುಂಬ ಟಯರ್ಡ್ ಆಗ್ತಾ ಇದ್ದಾರೆ. ಅವರ ಹಾರ್ಟ್ ಒಂದು ಕಡೆ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿ ಪುಲ್ ಆಗ್ತಾ ಇದೆ, ಆದರೆ ಪ್ರಾಕ್ಟಿಕಲ್ ಲೈಫ್ ಇನ್ನೊಂದು ಕಡೆ ಅವರನ್ನು ತುಂಬ ಪ್ರೆಷರ್ ಮಾಡ್ತಾ ಇದೆ. ಫ್ಯಾಮಿಲಿಯ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಕೆರಿಯರ್ ಟೆನ್ಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫ್ಯೂಚರ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಇವೆಲ್ಲ ಈಗ ಅವರ ಮೈಂಡನ್ನು ಹೆವಿ ಮಾಡ್ತಾ ಇದೆ. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಪ್ರಾಬ್ಲಮ್ಸ್ ಇದ್ದಾಗ ಲೈಫ್ ಪ್ರೆಷರ್ ಕೂಡ ಜಾಸ್ತಿ ಆದರೆ ಜನ ಕಂಪ್ಲೀಟ್ಲಿ ಮೆಂಟಲಿ ಟಯರ್ಡ್ ಆಗಿಬಿಡ್ತಾರಲ್ವಾ, ಅದೇ ರೀತಿಯ ಎನರ್ಜಿ. ಕೆಲವೊಂದು ಸಲ ಅವ್ರಿಗೆ ತುಂಬ ಪ್ರೆಷರ್ ಕಾಣ್ತಾ ಇದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಇನ್ನೊಂದು ಕಡೆ ನಿಮ್ಮ ನೆನಪಿದೆ. ಸೊ ಇದೆಲ್ಲ ಇರೋದ್ರಿಂದ ನಾನು ಈ ರಿಲೇಷನ್ಶಿಪ್ನ ಪ್ರಾಪರ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇದೆಯಾ, ನಾನು ಅವರಿಗೆ ಡಿಸರ್ವ್ಡ್ ಹ್ಯಾಪಿನೆಸ್ ಕೊಡೋದಕ್ಕೆ ಆಗ್ತಾ ಇದೆಯಾ, ನನ್ನ ಲೈಫ್ ಪ್ರಾಬ್ಲಮ್ಸ್ ನಡುವೆ ಈ ಕನೆಕ್ಷನ್ ಸರ್ವೈವ್ ಆಗುತ್ತಾ, ಉಳಿಯುತ್ತಾ ಅನ್ನೋ ಫೀಲಿಂಗ್ ಕೂಡ ಇದೆ. ಅವರು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ಅಲ್ಲ, ಅಥವಾ ಪ್ರೀತಿಯನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಅಲ್ಲ, ಆದರೆ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಎಮೋಷನ್ಸ್ ಎರಡನ್ನು ಒಂದೇ ಟೈಮ್ನಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ಸೈಲೆಂಟ್ ಆಗಿರ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ರಿಪ್ಲೈ ಲೇಟ್ ಮಾಡೋದು, ಇವೆಲ್ಲ ಲವ್ ಇಲ್ಲ ಅನ್ನೋದರಿಂದ ಅಲ್ಲ, ಅವರು ಮೆಂಟಲಿ ತುಂಬ ಟಯರ್ಡ್ ಆಗಿದ್ದಾರೆ. ಅವರು ಗಿವ್ ಅಪ್ ಅಂತ ಯೋಚನೆ ಮಾಡಿದಷ್ಟು ಅವರ ಹಾರ್ಟ್ ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ. ಮೂವ್ ಆನ್ ಆಗಬೇಕು ಅಂತ ಡಿಸೈಡ್ ಮಾಡಿದಷ್ಟು ಅವರ ಮನಸ್ಸಿನಲ್ಲಿ ನಿಮ್ಮ ಮೆಮೊರೀಸ್ ಮತ್ತೆ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಯಾಕೆಂದರೆ ಈ ರಿಲೇಷನ್ಶಿಪ್ ಇನ್ನೂ ಎಮೋಷ್ನಲಿ ತುಂಬ ಡೀಪ್ ಆಗಿದೆ. ಅವರ ಮೈಂಡ್ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡ್ತಾ ಇದೆ, ಆದರೆ ಅವರ ಹಾರ್ಟ್ ಇನ್ನೂ ನಿಮ್ಮನ್ನೇ ಚೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಕಂಪ್ಲೀಟ್ ಎಂಡಿಂಗ್ ಎನರ್ಜಿ ಇಲ್ಲ, ಬದಲಾಗಿ ನಾನು ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಎನರ್ಜಿ ತುಂಬ ಜಾಸ್ತಿ ಇದೆ.
ಸೈಲೆನ್ಸ್ ಎನರ್ಜಿ, ಎಮೋಷ್ನಲ್ ರಿಟರ್ನ್ ಎನರ್ಜಿ, ಕಾಂಟ್ಯಾಕ್ಟ್ ಎನರ್ಜಿ, ಮ್ಯಾಗ್ನೆಟಿಕ್ ಪುಲ್ ಎನರ್ಜಿ. ಕೆಲವರ ಲೈಫ್ನಲ್ಲಿ ಈಗ ಸೈಲೆನ್ಸ್ ಎನರ್ಜಿ ಇದ್ದರೂ ಕೂಡ ಅವರು ಕಂಪ್ಲೀಟ್ಲಿ ಡಿಸಪಿಯರ್ ಆಗ್ತಾರೆ ಅಂತ ಅಲ್ಲ, ಆದರೆ ಎಮೋಷ್ನಲಿ ಮತ್ತು ಮೆಂಟಲಿ ಅವರ ಲೈಫನ್ನು ಮತ್ತೆ ನಿಮ್ಮ ಕಡೆಗೆ ತರುವ ಎನರ್ಜಿ ಇದೆ. ಅವರ ಮೈಂಡ್ ಆಲ್ರೆಡಿ ತುಂಬ ಪ್ರೆಷರ್ನಲ್ಲಿದೆ. ರಿಲೇಷನ್ಶಿಪ್, ಎಮೋಷನ್ಸ್ ಒಂದು ಕಡೆ, ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಇನ್ನೊಂದು ಕಡೆ, ಇದೆಲ್ಲ ಮಿಕ್ಸ್ ಆಗಿ ಅವರನ್ನು ಮೆಂಟಲಿ ಟಯರ್ಡ್ ಮಾಡ್ತಾ ಇದೆ. ಅದಕ್ಕಾಗಿ ಅವರು ಮೊದಲು ಕಾಮಾಗಿ ಅವರ ಥಾಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಸೈಲೆನ್ಸ್ ಅಂದರೆ ಲವ್ ಇಲ್ಲ ಅನ್ನೋದಲ್ಲ, ಕೆಲವರು ಹರ್ಟ್ ಆಗಿದ್ದಾಗ, ಕನ್ಫ್ಯೂಸ್ಡ್ ಆಗಿದ್ದಾಗ ಅಥವಾ ಮೆಂಟಲಿ ತುಂಬ ಟಯರ್ಡ್ ಆದಾಗ ಸ್ವಲ್ಪ ಟೈಮ್ ಅಲೋನ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ಎನರ್ಜಿ ಇದೆ. ಎಮೋಷ್ನಲ್ ರಿಟರ್ನ್ ಎನರ್ಜಿ ಕೂಡ ಇದೆ. ಅವರು ಎಷ್ಟೇ ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿರಬಹುದು, ಎಷ್ಟೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿರ್ಬೋದು, ಬಟ್ ನಿಮ್ಮ ಎಮೋಷ್ನಲ್ ಕನೆಕ್ಷನನ್ನು ಅವರು ಮತ್ತೆ ನಿಮ್ಮ ಹತ್ರ ಪುಲ್ ಮಾಡೋ ರೀತಿ ಆಗ್ತಾ ಇದೆ. ನಿಮ್ಮ ಜೊತೆಗಿನ ಮೆಮೊರೀಸ್ ಆಗಿರ್ಬೋದು, ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಕೇರ್ ಆಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ಇದೆಲ್ಲ ಅವರ ಹಾರ್ಟ್ನಲ್ಲಿ ಇನ್ನೂ ತುಂಬ ಡೀಪಾಗಿ ಹೋಗ್ತಾ ಇದೆ. ಸೊ ಅವರು ತುಂಬ ದಿನ ಕಂಪ್ಲೀಟ್ಲಿ ದೂರ ಇರೋದಕ್ಕೆ ಅವರಿಂದ ಆಗ್ತಾ ಇಲ್ಲ. ಮ್ಯಾಗ್ನೆಟಿಕ್ ಪೂಲ್ ಎನರ್ಜಿ ಕೂಡ ಇದೆ. ಈ ಕನೆಕ್ಷನಲ್ಲಿ ಒಂದು ಇನ್ವಿಸಿಬಲ್ ಅಟ್ರಾಕ್ಷನ್ ಇದೆ. ಕೆಲವೊಮ್ಮೆ ರೀಸನ್ ಇಲ್ಲದೆ ಕೂಡ ನಿಮ್ಮ ಎನರ್ಜಿ ಅವರನ್ನು ನಿಮ್ಮ ಹತ್ರ ಎಳಿತಾ ಇದೆ. ಅವರು ಮೂವ್ ಆನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ ಸಡನ್ನಾಗಿ ನಿಮ್ಮ ನೆನಪು ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಥವಾ ಕನೆಕ್ಟ್ ಎನರ್ಜಿ, ಮೊದಲು ದೊಡ್ಡ ಕಮಿಟ್ಮೆಂಟ್ ಅಥವಾ ಹೆವಿ ಕಾನ್ವರ್ಜೇಷನ್ ಆಗದೇ ಇರ್ಬೋದು, ಆದರೆ ಒಂದು ಮೆಸೇಜ್ ಬರ್ಬೋದು, ಇಂಡೈರೆಕ್ಟಾಗಿ ಒಂದು ಮಾತು ಬರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಟೆನ್ಷನ್ ತಗೊಳ್ಬೋದು, ಸಡನ್ಲಿ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ಚಾನ್ಸಸ್ ತುಂಬ ಜನರಿಗಿದೆ. ಮೊದಲು ಸ್ಮಾಲ್ ಕಮ್ಯುನಿಕೇಷನ್ ಆಗ್ಬೋದು, ಆಮೇಲೆ ಸ್ಲೋಲಿ ಎಮೋಷ್ನಲ್ ಕಾನ್ವರ್ಜೇಷನ್ ಕಡೆ ಹೋಗುವ ಚಾನ್ಸಸ್ ತುಂಬ ಇದೆ. ಈ ಟೈಮ್ನಲ್ಲಿ ನಿಮಗೆ ಇರುವಂತಹ ಗೈಡೆನ್ಸ್ ಏನು ಅಂದರೆ, ಅವರನ್ನು ತುಂಬ ಫೋರ್ಸ್ ಮಾಡಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಫೋರ್ಸ್ ಮಾಡೋದ್ರಿಂದ ಏನೂ ಯೂಸ್ ಆಗೋದಿಲ್ಲ. ರಿಪೀಟೆಡ್ಲಿ ಪ್ರೆಷರ್ ಹಾಕೋದು, ಓವರ್ ಕ್ವಶನ್ ಮಾಡೋದು, ಈಗಲೇ ಆನ್ಸರ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡೋದು, ಅವರನ್ನು ಫೋರ್ಸ್ ಮಾಡೋದು, ಇದೆಲ್ಲ ಮಾಡಬೇಡಿ. ಈಗ ಸಿಚುವೇಶನನ್ನು ಹೆವಿ ಮಾಡಬೇಡಿ. ಈ ರೀತಿಯ ಬಿಹೇವಿಯರ್ ಸಿಚುವೇಶನನ್ನು ಇನ್ನೂ ಹೆವಿ ಮಾಡಿಬಿಡುತ್ತೆ. ಯಾಕೆಂದರೆ ಅವರು ಈಗಲೇ ಮೆಂಟಲಿ ಮತ್ತು ಎಮೋಷ್ನಲಿ ಪ್ರೆಷರ್ನಲ್ಲಿದ್ದಾರೆ. ಈ ಟೈಮ್ನಲ್ಲಿ ರಿಲೇಷನ್ಶಿಪ್ಗೆ ಕಾಮ್ ಎನರ್ಜಿ ತುಂಬ ಇಂಪಾರ್ಟೆಂಟ್. ನೀವು ಪೀಸ್ಫುಲ್ ಎಷ್ಟು ಜಾಸ್ತಿ ಆಗಿರ್ತೀರೋ ಅಷ್ಟೇ ಈ ಕನೆಕ್ಷನ್ ನ್ಯಾಚುರಲಿ ಹೀಲ್ ಆಗುವ ಚಾನ್ಸಸ್ ತುಂಬ ಇದೆ. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಸೈಲೆನ್ಸ್ ಕೂಡ ಹೀಲಿಂಗ್ ಪ್ರೊಸೆಸ್ಸೇ ಆಗಿರುತ್ತೆ. ಕೆಲವು ಕನೆಕ್ಷನ್ಸ್ ಡಿಸ್ಟೆನ್ಸ್ ಇದ್ದರೂ ಕೂಡ ಹಾರ್ಟ್ ಲೆವೆಲ್ನಲ್ಲಿ ತುಂಬ ಡೀಪ್ ಆಗಿರುತ್ತೆ. ಹಾಗಾಗಿ ಈಗ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ್. ನೀವು ಸ್ಪೇಸ್ ಆಗಿ ಇದ್ದಷ್ಟು, ಜಡ್ಜ್ಮೆಂಟ್ ಕಡಿಮೆ ಇಟ್ಟಷ್ಟು ಅವರು ಸ್ಲೋಲಿ ನಿಮ್ಮ ಹತ್ರ ಎಮೋಷ್ನಲಿ ಮತ್ತೆ ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾರನ್ನಾದರೂ ನಿಜವಾಗ್ಲೂ ಪ್ರೀತಿಸಿದ್ರೆ ಅವರ ಹೀಲಿಂಗು ಸ್ಪೇಸ್ ಕೊಡಬೇಕಾಗುತ್ತೆ. ಯಾಕೆಂದರೆ ತುಂಬ ಅರ್ಜೆಂಟ್ ಎಮೋಷನ್ಸ್ಗಿಂತ ಪೀಸ್ಫುಲ್ ರೀಕನೆಕ್ಷನ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಲೈಫ್ನಲ್ಲಿ ಅಥವಾ ಕೆಲವೊಮ್ಮೆ ಲೈಫ್ನಲ್ಲಿ ತುಂಬ ನಾಯ್ಸಿ ಆಗಿರುತ್ತೆ, ಮೈಂಡ್ ತುಂಬ ಹೆವಿ ಆಗಿರುತ್ತೆ. ಆದರೆ ನಿಮ್ಮ ನೆನಪು ಬಂದಾಗ ಮಾತ್ರ ಇವರಿಗೆ ಒಂದು ಸ್ಟ್ರೇಂಜ್ ಪೀಸ್ ಸಿಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ಅವ್ರಿಗೆ ತುಂಬ ಡೀಪಾಗಿ ಅರ್ಥ ಆಗ್ತಾ ಇದೆ. ನೀವಿಲ್ಲದೆ ದಿನ ಕಳೆಯೋದು ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಹೊರಗಡೆ ನಾರ್ಮಲ್ ಆಗಿರುವ ಹಾಗೆ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಆ್ಯಬ್ಸೆನ್ಸ್ ತುಂಬ ಫೀಲ್ ಆಗ್ತಾ ಇದೆ. ಕೆಲವು ಮೆಮೊರೀಸ್, ಕೆಲವು ಮಾತುಗಳು, ನಿಮ್ಮ ಕೇರ್, ನಿಮ್ಮ ಪ್ರೆಸೆನ್ಸ್ ಇವೆಲ್ಲ ಮತ್ತೆ ಮತ್ತೆ ಅವರ ಮೈಂಡ್ಗೆ ಬರ್ತಾ ಇದೆ. ನಿಮ್ಮನ್ನು ಇವರು ಹರ್ಟ್ ಮಾಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಫೀಲಿಂಗ್ಸನ್ನು ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿಲ್ಲ, ಅಂದರೆ ಗಿಲ್ಟ್ ಇನ್ನೂ ಇವರ ಒಳಗಡೆ ಇದೆ. ಕೆಲವೊಮ್ಮೆ ಇವರು ಯೋಚನೆ ಮಾಡ್ತಾರೆ, ಆಗ ನಾನು ಸ್ವಲ್ಪ ಕಾಮಾಗಿ ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತಾ, ನಿಮ್ಮ ವ್ಯಾಲ್ಯೂವನ್ನು ಆಗಲೇ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲವೂ ಸರಿಯಾಗಿ ಇರ್ತಾ ಇತ್ತಾ, ನೀವು ಕೊಟ್ಟ ಜೆನ್ಯೂನ್ ಲವ್ನ ಬೆಲೆ ಇವರಿಗೆ ಈಗ ತಡವಾಗಿ ಅರ್ಥ ಆಗ್ತಾ ಇದೆ. ಈಗ ಲೈಫ್ನಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕೆಲವೊಮ್ಮೆ ಮೆಂಟಲಿ ಕಂಪ್ಲೀಟಾಗಿ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಫ್ಯೂಚರ್ ಟೆನ್ಷನ್ ಆಗಿರ್ಬೋದು, ಕೆರಿಯರ್ ಥಾಟ್ಸ್ ಆಗಿರ್ಬೋದು, ಇವೆಲ್ಲ ಇವರ ಮೈಂಡನ್ನು ಹೆವಿ ಮಾಡ್ತಾ ಇದೆ. ಬಟ್ ಇದೆಲ್ಲದರ ನಡುವೆ ಒಂದು ಚೇಂಜ್ ಅನ್ನೋದು ಆಗಿಲ್ಲ. ಅದು ನಿಮ್ಮಿಂದ ದೂರ ಇರೋದಕ್ಕೆ ಎಷ್ಟೇ ಟ್ರೈ ಮಾಡಿರ್ಬೋದು, ಅವರ ಹಾರ್ಟ್ ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ. ಇವರ ಪೀಸ್ ನೀವು ಅಂತ ಅಂದ್ಕೊಳ್ತಾ ಇದ್ದಾರೆ. ಹ್ಯಾಪಿನೆಸ್ ನೀವು, ಖುಷಿ ನೀವು ಇವರ ಕಂಫರ್ಟ್ ಝೋನ್, ಹ್ಯಾಪಿನೆಸ್ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಮತ್ತು ಕನೆಕ್ಟ್ ಆಗಬೇಕು ಮತ್ತು ಸ್ಲೋಲಿ ಎಲ್ಲವನ್ನು ಬೆಟರ್ ಮಾಡಬೇಕು ಅಂತ ಅವರ ಮನಸ್ಸು ಹೇಳ್ತಾ ಇದೆ. ಸೊ ಗಿವ್ ಅಪ್ ಮಾಡುವಂತಹ ಎನರ್ಜಿ ಇಲ್ಲ.
ಫೀಲಿಂಗ್ಸ್ ಈಗ ಮೊದಲಿಗಿಂತ ತುಂಬ ಡೀಪ್ ಆಗಿದೆ. ನಿಮ್ಮ ಮೇಲಿನ ಪ್ರೀತಿ ಅನ್ನೋದು ತುಂಬ ಡೀಪ್ ಆಗಿ ಹೋಗ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ನಡುವೆ ಟ್ರೂ ಲವ್ ಅನ್ನೋದು, ಲಾಯಲ್ಟಿ ಅನ್ನೋದು, ರೆಸ್ಪೆಕ್ಟ್ ಅನ್ನೋದು, ಪೀಸ್ ಅನ್ನೋದು ಮತ್ತು ಎಮೋಷ್ನಲ್ ಬ್ಯಾಲೆನ್ಸ್ ಅನ್ನೋದು ಸದಾ ಇರಲಿ ನಿಮ್ಮ ಲೈಫ್ನಲ್ಲಿ. ನಿಮ್ಮ ಪಾಸಿಟಿವ್ ವಿಷಸ್ಗಳು, ನಿಮ್ಮ ರಿಲೇಷನ್ಶಿಪ್ನ ಕನಸುಗಳು ಎಲ್ಲವೂ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ಯಾವುದು ನಿಜವಾಗ್ಲೂ ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮ ಲೈಫ್ನಲ್ಲಿ ಮತ್ತೆ ಮರಳಿ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.